ಮುಂದುವರಿದ ಸಿಎಂ ಕುರ್ಚಿ ಕಿತ್ತಾಟ. ಡಿಕೆಶಿಗೆ ಅವಕಾಶವನ್ನ ಕೊಡಬೇಕು. ಇದು ನೋಡಿ ಶಾಸಕರ ಆಸೆ. 8,090 ಶಾಸಕರ ಆಸೆ ಇದು. ಬೆಂಗಳೂರಿನಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ನ್ಯಾಯ ಅಂತ ನೀವೇ ಹೇಳ್ತೀರಾ. ಎಲ್ಲಾ ಶಾಸಕರ ಅಭಿಲಾಷೆ ಕೂಡ ಅದೇ ಇದೆ. ಡಿಕೆಶಿ ಪರ ಬ್ಯಾಟ್ ಬೀಸಿದ ಇಕ್ಬಾಲ್ ಹುಸೇನ್. ಇದು ಮೊದಲ ಬಾರಿ ಅಲ್ಲ, ಸಾಕಷ್ಟು ಬಾರಿಯೂ ಕೂಡ ಇದೇ ರೀತಿಯ ಹೇಳಿಕೆಗಳನ್ನ ಕೊಡ್ಕೊಂಡೇ ಬಂದಿದ್ದಾರೆ ಇಕ್ಬಾಲ್ ಹುಸೇನ್ ಅವರು. ಇವರು ಈ ಹಿಂದೆನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇಲ್ಲ ಜನವರಿ ತಿಂಗಳಿಗೆ ಇಲ್ಲ ಡಿಕೆಶಿ ಅವರು ಸಿಎಂ ಆಗೇ ಆಗ್ತಾರೆ ಅನ್ನುವಂತ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಇದು ಮೊದಲ ಬಾರಿ ಏನಲ್ಲ, ಈಗಲೂ ಕೂಡ ಮತ್ತೆ ಹೇಳ್ತಾ ಇದ್ದಾರೆ. ಡಿಕೆಶಿ ಪರ ಬ್ಯಾಟ್ ಅನ್ನ ಬೀಸ್ತಾ ಇದ್ದಾರೆ ಇಕ್ಬಾಲ್ ಹುಸೇನ್. ಎಲ್ಲ ಶಾಸಕರ ಅಭಿಲಾಷೆ ಕೂಡ ಇದೇ ಆಗಿದೆ. ಸಾಮಾಜಿಕ ನ್ಯಾಯ ಅಂತ ನೀವೇ ಹೇಳ್ತೀರಾ. ಡಿಕೆಶಿ ಅವರಿಗೆ ಸಿಎಂ ಪಟ್ಟವನ್ನ ಕೊಡ್ಲೇಬೇಕು, ಅವರಿಗೊಂದು ಅವಕಾಶವನ್ನ ಕೊಡಬೇಕು. ಎಲ್ಲ ಶಾಸಕರ ಆಸೆ ಕೂಡ ಇದಾಗಿದೆ ಅಂತ ಹೇಳಿ ರಾಜ್ಯದಲ್ಲಿ ಅಂತೂ ಕುರ್ಚಿ ಕಿತ್ತಾಟಕ್ಕೆ ಕೊನೆನೇ ಇಲ್ಲ. ಅಥವಾ ನೀನೇ ಮುಂದುವರಿಬೇಕು, ಇಲ್ಲ ನನಗೆ ಸಿಗಬೇಕು, ಈ ರೀತಿಯಾಗಿ ಕಿತ್ತಾಟಗಳು ಮುಂದುವರಿತಾನೆ ಇದೆ. ಈಗ ಇಕ್ಬಾಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಈ ರೀತಿ ಪದೇ ಪದೇ ಈ ರೀತಿ ಎಲ್ಲ ಮಾತಾಡುವಂಥದ್ದು ಹೈಕಮಾಂಡ್ಗೆ ಒಂಥರ ಅಸಹ್ಯವಾಗಿ ನಡ್ಕೊಳ್ಳುವಂಥದ್ದು ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ನನಗಾದದು ಎಲ್ರಿಗೂ ಆಗಿದ್ದು. ನಾನು ಒಬ್ಬ ಶಾಸಕನೇ, ಅವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಅವರು ಶಾಸಕರೇ. ಅವರು ಕೂಡ ಎಲ್ರಿಗೂ ಒಂದೇ ನ್ಯಾಯ ಆಗಬೇಕು. ಅದನ್ನ ಆಡಳಿತ ನಡೆಸ್ತಾ ಇದ್ದಾರೆ, ಯಾರ ಸ್ಥಾನದಲ್ಲಿ ಕೂತಿದ್ದಾರೆ ಆ ನ್ಯಾಯವನ್ನು ಅವರೆಲ್ಲರೂ ಕೂಡ ಕೊಡಬೇಕಾದ ಧರ್ಮ ಅವ್ರದ್ದು. ಅವ್ರು ಅದನ್ನ ಮಾಡ್ಕೋಬೇಕು. ನನಗೆ ಯಾಕೆ ಕೊಡ್ಲಿಲ್ಲ ಅಂತ ನನಗೆ ಕೇಳಕ್ ಬರಲ್ಲ. ಕೊಟ್ಟರು ಪರವಾಗಿಲ್ಲ, ಕೊಡದಿರೋ ಪರವಾಗಿಲ್ಲ. ಅವ್ರು ಇನ್ನೂ 10 ನೋಟಿಸ್ ಕೊಟ್ಟರು ನಾನು ಅದೇ ಉತ್ತರ ಬರ್ತದೆ ನಮ್ಮ ಹತ್ರ. ನಾನು ಅದೇ ನಿರ್ಧಾರದ ಮೇಲೆ ಅದೇ ರೀತಿ ನಿಂತ್ಕೊಳ್ತೀನಿ. ನನಗಾದದು ಎಲ್ರಿಗೂ ಆಗಿದ್ದು. ನಾನು ಒಬ್ಬ ಶಾಸಕನೇ, ಅವರು ಒಬ್ಬ ವಿಧಾನ ಪರಿಷತ್ ಸದಸ್ಯರು, ಅವರು